ನಿನ್ನೆ ಕಾರ್ಯಕಲಾಪಕ್ಕೆ ಬಹಳಷ್ಟು ಗಂಭೀರ ಇರ್ತದೆ. ನೇರವಾಗಿ ಅಧಿಕಾರಿಗಳು ಮಾಡಿದ ತಪ್ಪನ್ನ ಅಥವಾ ಸರ್ಕಾರದಿಂದ ಆದಂಥದ್ದನ್ನ ಏನು ಅದು ಅದ್ರ ಮೇಲೆ ಏನಾದರೂ ಆ ಕ್ರಮ ಆಗುವಂಥ ಪ್ರಶ್ನೆ ಕೇಳ್ತೀವಿ. ಅವತ್ತನ್ನೆಲ್ಲ ನೀವು ಚುಕ್ಕೆ ರಹಿತ ಮಾಡ್ತೀರಿ, ಕೆಲಸಕ್ಕೆ ಬರಲಾರ್ದೆಲ್ಲ ಚುಕ್ಕೆ ಗುರುತು ಮಾಡ್ತೀರಿ. ನಾವು ಕೇಳೋದು ಹೆಂಗ್ರಿ? ಏನ್ ಲಾಟ್ರಿ ಇದು ಏನಿದೆ? ನೀವೆಲ್ಲ ಹಿರಿಯ ಸದಸ್ಯರಿದ್ದೀರಿ. ಚುಕ್ಕೆ ರಹಿತ ಮತ್ತು ಚುಕ್ಕೆ ನಾವು ಮಾಡೋದು ನಿಮ್ಮ ಮನೆ ಬರದಲ್ಲಿ ಬಂದ್ರೆ ಬರ್ತದೆ ಚುಕ್ಕೆ ಗುರುತು. ನಾವೇನ್ ಮಾಡ್ಲಿಕ್ಕೆ ಸಾಧ್ಯ? ಏನಿದೆ? ನಮ್ ಕೂಡ ನಾನು ಕೂಡ ಶಾಸಕನಾಗಿದ್ದ ಬಾಳ ಅರ್ಜಿ ಹಾಕಿದ್ದೆ, ನಂದು ಬರ್ಲಿಲ್ಲ. ಅಗತ್ಯ ಇದ್ದದ್ದು ಅಗತ್ಯ ಇಲ್ಲದ್ದು ಬರ್ತದೆ. ಅದು ಲಾಟ್ರಿ ಸಿಸ್ಟಮ್ ಅಲ್ಲ, ನಾವಲ್ಲಿ ನೋಡದೇ ಇಲ್ಲ. ಅವರೇ ಅದನ್ನು ಮಾಡ್ತಾ ಇದ್ದಾರೆ. ಸಭಾಧ್ಯಕ್ಷರೇ, ತಂಬಾಯಿಂದ ಬರಬಾರದು. ನಮ್ಮ ಲಕ್ಕಲ್ಲಿದ್ರೆ ಬರ್ತಂತ ಹೇಳಿದ ಅಷ್ಟೇ. ನಮ್ಮ ಲಕ್ಕಿನಲ್ಲಿದೆ ಬರ್ತದೆ. ಅಲ್ಲಿ ಹೋಗ್ಬೋದು, ಅಲ್ಲಿ ನಿಮ್ಗೆ ಅರ್ಜಿ ಆಗೋದು ಕ್ವಶನ್ ಆಗಲಿಕ್ಕೆ ಅವಕಾಶ ಇದೆ. ಲಾಟ್ರಿ ಮಾಡೋ ಟೈಮಲ್ಲಿ ನಿಮ್ಗೆ 3 ಗಂಟೆಗಂತ ಸಮಯ ನಿಗದಿಪಡಿಸಲಾಗಿದೆ. ನೀವು ಅದ್ರ ನಿಮ್ಮ ಪಿ ಎಗೆ ಹೋಗಿ ಅಲ್ಲಿ ನಿಲ್ಬಹುದು. ಇದರಲ್ಲಿ ಸಿಸ್ಟಮ್ ನಾನು ಕೂಡ ಇದರ ನೀವು ಹೇಳಿದಾಗ ಅನಿಸಿದೆ, ಯಾವ್ದು ಬೇಕಾದ್ರೂ ಬರುವುದಿಲ್ಲ, ಬೇಡದು ನಮ್ಗೆ ಬರ್ತದೆ ಅಂತ ಹೇಳಿ. ಒಟ್ಟಾರೆ ಅಲ್ಲಿ ಇದೆ, ಅಲ್ಲಿ ಲಾಟ್ ಅಲ್ಲಿ ಬಹಳಷ್ಟು ಗಂಭೀರ ಇರ್ತದೆ. ನೇರವಾಗಿ ಅಧಿಕಾರಿಗಳು ಮಾಡಿದ ತಪ್ಪನ್ನ ಅಥವಾ ಸರ್ಕಾರದಿಂದ ಆದಂಥದ್ದನ್ನ ಏನು ಅದು ಅದ್ರ ಮೇಲೆ ಏನಾದರೂ ಆ ಕ್ರಮ ಆಗುವಂಥ ಪ್ರಶ್ನೆ ಕೇಳ್ತೀವಿ. ಅವತ್ತನ್ನೆಲ್ಲ ನೀವು ಚುಕ್ಕೆ ರಹಿತ ಮಾಡ್ತೀರಿ, ಕೆಲಸಕ್ಕೆ ಬರಲಾರ್ದೆಲ್ಲ ಚುಕ್ಕೆ ಗುರುತು ಮಾಡ್ತೀರಿ. ನಾವು ಕೇಳೋದು ಹೆಂಗ್ರಿ? ಏನ್ ಲಾಟ್ರಿ ಇದು ಏನಿದೆ? ನೀವೆಲ್ಲ ಹಿರಿಯ ಸದಸ್ಯರಿದ್ದೀರಿ. ಚುಕ್ಕೆ ರಹಿತ ಮತ್ತು ಚುಕ್ಕೆ ನಾವು ಮಾಡೋದು ನಿಮ್ಮ ಮನೆ ಬರದಲ್ಲಿ ಬಂದ್ರೆ ಬರ್ತದೆ ಚುಕ್ಕೆ ಗುರುತು. ನಾವೇನ್ ಮಾಡ್ಲಿಕ್ಕೆ ಸಾಧ್ಯ? ಏನಿದೆ? ನಮ್ ಕೂಡ ನಾನು ಕೂಡ ಶಾಸಕನಾಗಿದ್ದ ಬಾಳ ಅರ್ಜಿ ಹಾಕಿದ್ದೆ, ನಂದು ಬರ್ಲಿಲ್ಲ. ಅಗತ್ಯ ಇದ್ದದ್ದು ಅಗತ್ಯ ಇಲ್ಲದ್ದು ಬರ್ತದೆ. ಅದು ಲಾಟ್ರಿ ಸಿಸ್ಟಮ್ ಅಲ್ಲ, ನಾವಲ್ಲಿ ನೋಡದೇ ಇಲ್ಲ. ಅವರೇ ಅದನ್ನು ಮಾಡ್ತಾ ಇದ್ದಾರೆ. ಸಭಾಧ್ಯಕ್ಷರೇ, ತಂಬಾಯಿಂದ ಬರಬಾರದು. ನಮ್ಮ ಲಕ್ಕಲ್ಲಿದೆ ಬರ್ತಂತ ಹೇಳಿದ ಅಷ್ಟೇ. ನಮ್ಮ ಲಕ್ಕಿನಲ್ಲಿದೆ ಬರ್ತದೆ. ಅಲ್ಲಿ ಹೋಗ್ಬೋದು, ಅಲ್ಲಿ ನಿಮ್ಗೆ ಅರ್ಜಿ ಆಗೋದು ಕ್ವಶನ್ ಆಗಲಿಕ್ಕೆ ಅವಕಾಶ ಇದೆ. ಲಾಟ್ರಿ ಮಾಡೋ ಟೈಮಲ್ಲಿ ನಿಮ್ಗೆ 3 ಗಂಟೆಗಂತ ಸಮಯ ನಿಗದಿಪಡಿಸಲಾಗಿದೆ. ನೀವು ಅದ್ರ ನಿಮ್ಮ ಪಿ ಎಗೆ ಹೋಗಿ ಅಲ್ಲಿ ನಿಲ್ಬಹುದು. ಇದರಲ್ಲಿ ಸಿಸ್ಟಮ್ ನಾನು ಕೂಡ ಇದರ ನೀವು ಹೇಳಿದಾಗ ಅನಿಸಿದೆ, ಯಾವ್ದು ಬೇಕಾದ್ರೂ ಬರುವುದಿಲ್ಲ, ಬೇಡದು ನಮ್ಗೆ ಬರ್ತದೆ ಅಂತ ಹೇಳಿ. ಒಟ್ಟಾರೆ ಅಲ್ಲಿ ಇದೆ, ಅಲ್ಲಿ ಲಾಟ್ ಅಲ್ಲಿ ಅಲ್ಲ ಇಂಪಾರ್ಟೆಂಟ್ ಫಸ್ಟ್ ಸೆಕೆಂಡ್ ಅನ್ನೋದು ಇರ್ತದೆ. ಈಗ ನಿನ್ನೆ ಸರಿಯಾದ ಸಮಯಕ್ಕೆ ಬಂದಂತ ಮೊದಲ ಭೀಮನಟ್ಟಿ ನಾಯಕ್, ಜಿ.ಟಿ. ಪಾಟೀಲ್, ಮಹೇಶ್ ತೆಂಗಿನಕಾಯಿ, ಕೆ. ಷಡಕ್ಷರಿ, ಚೆನ್ನಾರೆಡ್ಡಿ ಪಾಟೀಲ್, ಎಸ್.ಡಿ. ತಮ್ಮಯ್ಯ, ದರ್ಶನ್ ಪುಟ್ಟಣ್ಣಯ್ಯ, ಮಹೇಂದ್ರ ಕಲ್ಲಪ್ಪ, ಎಂ.ಆರ್. ಪಟೇಲ್, ಡಾಕ್ಟರ್ ಅವಿನಾಶ್ ಉಮೇಶ್ ಜಾಧವ್, ಉಮಾನಾಥ್ ಕೋಟ್ಯಾನ್, ಎಸ್.ಎನ್. ಸುಬ್ಬಾರೆಡ್ಡಿ, ಎಚ್.ವಿ. ವೆಂಕಟೇಶ್, ಪ್ರಭು ಬಿ. ಚವಾಣ್, ಸಿ.ಸಿ. ಪಾಟೀಲ್, ಲತಾ ಮಲ್ಲಿಕಾರ್ಜುನ್, ಬಿ.ಎಂ. ನಾಗರಾಜ್, ಎಸ್. ಸುರೇಶ್ ಕುಮಾರ್, ಯು.ಬಿ. ಬನ್ಕರ್, ಚನ್ನಬಸಪ್ಪ, ಸಿ. ಪುಟ್ಟರಂಗ್ ಶೆಟ್ಟಿ, ವಿಠಲ್ ಸೋಮಣ್ಣ ಹಲ್ಗಕರ್, ಖನಿಜಾ ಫಾತಿಮಾ. ಇವರ ಯತ್ನಾಳ್ ಅವರೇ, ಸರ್ ಫಸ್ಟ್ ನಾನೇ ಬಂದಿದ್ದು. ಯಾವಾಗ? ನಾನು ಇವರು ಯಾವಾಗ ಯಾವಾಗ ಇದು ನಿನ್ನದು ನಿಮ್ದಲ್ಲ. ನಾಳೆ ಬೆಳಿಗ್ಗೆ ಹೆಸರು ಬರ್ತದೆ, ಅದಕ್ಕೆ ನಾಳೆ ಬೆಳಿಗ್ಗೆ ಕೂಡ ಬೇಗ ಬನ್ನಿ. ಆಯ್ತು, ನಿನ್ನದು ಇವತ್ತು ಮಾತಾಡ್ತಿದ್ದೆ ನಾವು. ನಿಮ್ಗೆ ಅಂತ ಯಾವುದೇ ಸಂಶಯ, ನಮ್ಮಲ್ಲಿ ಸಿಸಿ ಕ್ಯಾಮರಾ ಇದೆ, ಅಲ್ಲಿ ಬಂದು ನಾವು ತೋರಿಸ್ತೇವೆ. ಫಸ್ಟ್ ಹಣ ಬಂದಿದೆ. ಈಗ ಚುಕ್ಕೆ ಗುರುತಿನ ಪ್ರಶ್ನೆ ಬರದಿದ್ದಲ್ಲಿ ಕ್ವಾಲಿಫಿಕೇಶನ್ ಹಾಕಿದ್ರೆ ತಗೊಳ್ಬಹುದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.